ಕೆಲವು ಸಂದರ್ಭಗಳಲ್ಲಿ ಅಸತ್ಯಕ್ಕೂ ಕೂಡ ಜಯ ಸಿಕ್ಕಿಬಿಡಬಹುದೇನೋ ಅನ್ನುವಂಥ ಸಂದರ್ಭಗಳು ನಿರ್ಮಾಣ ಆಗ್ತಾ ಇರ್ತವೆ. ಕೆಲವು ಸಲ ಆ ಪ್ರದೇಶದ ಒಂದು ವೈಬ್ರೇಷನ್ನ ಕಾರಣಕ್ಕಾಗಿ ತನ್ನದೇ ಆದಂಥ ಒಂದು ಮಹತ್ವವನ್ನು ಡಿವೈನ್ ಎಲಿಮೆಂಟನ್ನು ಪಡ್ಕೊಳುತ್ತೆ. ಯಾವವನು ಅಸತ್ಯದ ಮೂಲಕವಾಗಿ ಗೆಲ್ಲಲಿಕ್ಕೆ ಬಯಸ್ತಾನೋ ಅವನಿಗೆ ನಾಶದ ಪದರಗಳನ್ನು ಅದು ಖಂಡಿತವಾಗಿ ಒಂದು ಬಲೆಯ ರೀತಿಯಲ್ಲಿ ಹೆಣೆದು ಅವನನ್ನು ಸಿಲುಕಿಸತ್ತೆ ಮತ್ತು ಪಾತಾಳಕ್ಕೆ ತಳ್ಳುತ್ತೆ. ಆ ವೈಬ್ರೇಷನ್ ಅಲ್ಲಿ ಇರುವಂತಹದ್ದರ ಕಾರಣ, ಕಾಂತೀಯ ಶಕ್ತಿಯಲ್ಲಿರುವಂತಹದ್ದರ ಕಾರಣ ಅಲ್ಲಿ ಅಸತ್ಯ ಯಾವಾಗಲೂ ಸೋಲತ್ತೆ, ಸತ್ಯ ಗೆಲ್ಲತ್ತೆ. ಜನ ಎಲ್ಲಿ ಅದನ್ನು ನಂಬಿ ಹೋಗ್ತಾ ಇದ್ದಾರೋ ಅಲ್ಲೂ ಒಂದು ಸತ್ಯದ ಯಾವುದೋ ಒಂದು ಅಖೈರಾದಂಥ ಒಂದು ನಿಜವಾದ ಒಂದು ಫೋರ್ಸು ತನ್ನ ಕೆಲಸವನ್ನು ಮಾಡ್ತದೆ ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಒಂದು ಧರ್ಮದ ಬೆತ್ತ ಅಲ್ಲಿ ತನ್ನದೇ ಆದಂತಹ ಒಂದು ಆಕಾರವನ್ನು ಪಡೆದಿರುತ್ತೆ ಮತ್ತು ನಮ್ಮನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯವಾಗುತ್ತೆ. ಈ ಧರ್ಮಸ್ಥಳ ಅನ್ನುವಂಥದ್ದು ಈಗ ನಮ್ಮ ಸಂಸ್ಕೃತದಲ್ಲಿ ಒಂದು ಶಬ್ದ ಇದೆ, ಸತ್ ಅಂತ. ಸತ್ ಅಂದರೆ ಶಾಶ್ವತವಾದದ್ದು. ಯಾವುದನ್ನು ನಾವು ಹೊಡೆದು ಹಾಕಲಿಕ್ಕೆ ಸಾಧ್ಯವಾಗೋದಿಲ್ವೋ, ನಾಶ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ವೋ ಅದು ಸತ್. ಅಂದರೆ ಶಾಶ್ವತವಾದದ್ದು ಇರೋದು ಯಾವುದು? ಅದು ದೇವರು. ಅದನ್ನು ನಾವು ಯಾವ ಹೆಸರಿನಲ್ಲಿ ಕರಿತೇವೆ ಅದು ಬೇರೆ ಪ್ರಶ್ನೆ. ಹಾಗಾದರೆ ಕೆಲವು ಸ್ಥಳಗಳಲ್ಲಿ ಇಂಥ ಒಂದು ಸತ್ ಅದು ಅನ್ನುವಂಥದ್ದು ಕೆಲವು ಸ್ಥಳದಲ್ಲಿ ಮಾತ್ರ ಇರುತ್ತಾ, ಅಥವಾ ಜಗತ್ತಿನ ತುಂಬ ಅದು ಹರಡ್ಕೊಂಡಿದೆ ಅಂತ ಕೇಳಿದರೆ ಅದು ಜಗದ್ವ್ಯಾಪಿಯೂ ಹೌದು. ಕೆಲವು ಸಲ ಆ ಪ್ರದೇಶದ ಒಂದು ವೈಬ್ರೇಷನ್ನ ಕಾರಣಕ್ಕಾಗಿ ತನ್ನದೇ ಆದಂಥ ಒಂದು ಮಹತ್ವವನ್ನು ಡಿವೈನ್ ಎಲಿಮೆಂಟನ್ನು ಪಡ್ಕೊಳುತ್ತೆ. ಹಾಗೆ ಧರ್ಮಸ್ಥಳ ಅನೇಕ ನಂಬಿಕೆಯ ಮೇಲೆ, ನಂಬಿಕೆಟ್ಟವರಿಲ್ಲವೋ ನಂಬಿಕೆಯ ಮೇಲೆ ಹಾಗಾದರೆ ಈ ಧರ್ಮಸ್ಥಳ ಅನ್ನುವಂಥದ್ದರ ಕ್ಷೇತ್ರದಲ್ಲಿ ಆಗುವಂಥ ಆಣೆಗೆ ಒಂದು ಬೆಲೆ ಬಂದಿದೆಯೋ, ಅಥವಾ ಆ ಕ್ಷೇತ್ರದಲ್ಲಿ ನಿಜಕ್ಕೂ ಯಾವುದೋ ಒಂದು ಫೋರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದೆಯೋ ಅಂತ ಕೇಳಿದಾಗ ಮನುಷ್ಯನ ಸಂದರ್ಭ ಯಾವಾಗಲೂ ಒಂದು ಶಕ್ತಿಗೆ ಅಧೀನವಾಗಿರುತ್ತೆ. ಆದರೆ ನಮ್ಮ ಆ ಗುಣ ಯಾವತ್ತೂ ಸತ್ಯವನ್ನು ಪ್ರತಿಪಾದಿಸುವ ಸಂದರ್ಭದಲ್ಲಿ ಅಸತ್ಯಕ್ಕಾಗಿ ಬೇಕಾಗದ ಬೇಡಿಕೆಯನ್ನು ಅದು ಹೊರಗೆ ಇಡ್ತಾ ಇರುತ್ತೆ. ಅಸತ್ಯಕ್ಕಾಗಿ ನಾವು ಚಡಪಡಿಸ್ತಾ ಇರುವಾಗ ಸತ್ಯವನ್ನು ನಾವು ಬಯಸ್ತಾ ಇರ್ತೇವೆ. ಹಾಗಾದರೆ ಯಾವುದೋ ಒಂದು ಸಂದರ್ಭದಲ್ಲಿ ಅಸತ್ಯ ಅನ್ನುವಂಥದ್ದು ಸೋಲತ್ತೆ, ಸತ್ಯ ಅನ್ನುವಂಥದ್ದು ಗೆಲ್ಲತ್ತೆ ಅನ್ನುವಂಥದ್ದು ನಮ್ಮ ಯಾವ ಸಂದರ್ಭಕ್ಕೂ ಬದಲಾಯಿಸಲಿಕ್ಕೆ ಸಾಧ್ಯವಾಗದೆ ಹೋದ ಪರಮ ಸತ್ಯವಾಗಿದ್ದರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಅಸತ್ಯಕ್ಕೂ ಕೂಡ ಜಯ ಸಿಕ್ಕಿಬಿಡಬಹುದೇನೋ ಅನ್ನುವಂಥ ಸಂದರ್ಭಗಳು ನಿರ್ಮಾಣ ಆಗ್ತಾ ಇರ್ತವೆ. ಇಂತಹದ್ದನ್ನು ತಪ್ಪಿಸ್ಕೊಳ್ಳಿಕ್ಕಾಗಿ ಒಂದು ರೀತಿಯ ವಿಚಾರ ನಮ್ಮ ಆರ್ಷೇಯರಲ್ಲಿ, ಅದು ಕೆಲವು ಸ್ಥಳಗಳಲ್ಲಿ ಇಂಥದ್ದನ್ನು ಪ್ರಮಾಣ ಮಾಡಿದಾಗ, ಆಣೆ ಮಾಡಿದಾಗ ಅದು ತನ್ನದೇ ಆದಂಥ, ಈಗ ನೋಡಿ ನಾವು ಇವತ್ತು ಯಾವುದಕ್ಕೋ ಒಮ್ಮೆ ಕೆಲವು ಭೇದಿಸಲಿಕ್ಕೆ ಸಾಧ್ಯವಾಗದೆ ಹೋದಂತಹ ವಿಚಾರಗಳನ್ನು ಮಂಪರು ಪರೀಕ್ಷೆಯಲ್ಲಿ ನಾವು ಪರೀಕ್ಷೆ ಮಾಡಲಿಕ್ಕೆ ಹೋಗ್ತೇವೆ. ಯಾಕೆಂದರೆ ಯಾವುದೋ ಒಂದು ನಮ್ಮ ಆ ಇನ್ನರ್ ಹೇಳುವಂಥ ಒಂದು ಒಳವಲಯದ ವಿಚಾರ ಯಾವುದೋ ಒಂದು ವಿಕ್ಷಿಪ್ತವಾದಂತಹ ಆವರಣಗಳಲ್ಲಿ ಸತ್ಯವನ್ನೇ ಹೇಳುತ್ತೆ ಹೊರತು ಸುಳ್ಳನ್ನು ಅದು ಹೇಳೋದಿಲ್ಲ. ಹಾಗೆ ಆ ಪ್ರದೇಶದ ವಿಚಾರ ಏನು, ಅಸತ್ಯವನ್ನು ನುಡಿದಂತಹ ಸಂದರ್ಭ ಆಣೆ ಮಾಡಿ ಹೇಳಿದಾಗ ಅದು ನಿಶ್ಚಿತವಾಗಿ ಕೆಟ್ಟದ್ದನ್ನು ಈ ವ್ಯಕ್ತಿ ಈ ಸ್ಥಳದಲ್ಲಿ ಹೇಳುವುದರ ಮೂಲಕವಾಗಿ ಅದು ಧರ್ಮಸ್ಥಳ ಅನ್ನುವಂಥದ್ದು ಹಾಗಾದರೆ ಹೇಗೆ ಬಂತು? ಹಾಗಾದರೆ ಧರ್ಮಸ್ಥಳ ಅನ್ನುವಂಥ ಕ್ಷೇತ್ರದಲ್ಲಿ ಅಣ್ಣಪ್ಪ ಅನ್ನುವಂಥ ಒಬ್ಬ ಈ ಒಂದು ಸ್ವಾಮಿಯ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಕಿಂಕರ ಇದ್ದಾನೆ. ಆತ ಈ ಸತ್ಯ ಅಸತ್ಯಗಳ ವಿಚಾರದಲ್ಲಿ ಬಹಳ ನಾಜೂಕಾದ ವಿಶ್ಲೇಷಣೆಯನ್ನು ಮಾಡುವುದರ ಮೂಲಕ ಯಾವವನು ಧರ್ಮದಿಂದ ವಂಚಿತನಾಗಿದ್ದಾನೋ ಅವನಿಗೆ ಶಿಕ್ಷೆಯನ್ನು, ಅಧರ್ಮಿಗೆ ಶಿಕ್ಷೆಯನ್ನು ಒದಗಿಸುವಂಥ ಸಂದರ್ಭ ತಪ್ಪಿ ಹೋಗಿದ್ದಿದ್ದರೆ ಇತರ ಯಾವುದೇ ಕಾರಣಗಳಿಗಾಗಿ ಅಧರ್ಮಿಗೆ ಶಿಕ್ಷೆ ಆಗುವಂಥ ರೀತಿಯನ್ನು ನಿರ್ಮಾಣ ಮಾಡಿಕೊಡ್ತಾನೆ. ಅದು ಹಾಗಾದರೆ ಆ ಸ್ವಾಮಿಯ ಮತ್ತು ಕಿಂಕರನ ನಡುವಿನ ಒಂದು ಸಂಬಂಧ, ಆ ಸಂಬಂಧ ಅನ್ನುವಂಥದ್ದನ್ನು ನಾವು ಸೈಂಟಿಫಿಕ್ಕಾಗಿ ಹೇಳಲಿಕ್ಕಾಗದೆ ಹೋದರೂ ಜನ ಎಲ್ಲಿ ಅದನ್ನು ನಂಬಿ ಹೋಗ್ತಾ ಇದ್ದಾರೋ ಅಲ್ಲೂ ಒಂದು ಸತ್ಯದ ಯಾವುದೋ ಒಂದು ಅಖೈರಾದಂಥ ಒಂದು ನಿಜವಾದ ಒಂದು ಫೋರ್ಸು ತನ್ನ ಕೆಲಸವನ್ನು ಮಾಡ್ತದೆ ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಅಷ್ಟೇ ಅಲ್ಲ, ಅಲ್ಲಿ ನುಡಿದಂಥ ಆಣೆ ನಿಜಕ್ಕೂ ಅಸತ್ಯದ ಮೂಲಕವಾಗಿ ನಾವು ಹೇಳಿದಂಥ ಪ್ರಮಾಣವಾಗಿ ನಾವು ಮಾಡಿದ್ದಿದ್ದರೆ ಅದು ತನ್ನದೇ ಆದ ರೀತಿಯಲ್ಲಿ ನಮ್ಮನ್ನು ಬಡಿಯುತ್ತೆ ಅನ್ನುವಂಥದ್ದು ಅಲ್ಲಿ ಇರುವಂಥ ಅಣ್ಣಪ್ಪ ಭೂತ ಅನ್ನುವಂತಹ ಒಂದು ವಿಶಿಷ್ಟವಾದಂತಹ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಕಿಂಕರ. ಅದು ಹಾಗಾದರೆ ದೈವತ್ವಕ್ಕೂ ಅಣ್ಣಪ್ಪ ಹೇಳುವಂತಹ ಒಬ್ಬ ವ್ಯಕ್ತಿಗೂ ಯಾವ ರೀತಿ ಅಣ್ಣಪ್ಪ ಭೂತ ಅನ್ನುವಂಥದ್ದು ಯಾವುದು? ಅದನ್ನು ನಾವು
ಒಂದು ಯಾವುದೋ ಒಂದು ಆವರಣದಲ್ಲಿ ಇಟ್ಟು ಇದು ಹೀಗೆಯೇ ಅನ್ನುವಂಥದ್ದನ್ನು ಹೇಳೋದಕ್ಕೆ ಸಾಧ್ಯ. ಆದರೆ ಅಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಸತ್ಯವನ್ನು ಅಸತ್ಯವನ್ನು ಅದು ವಿಂಗಡಿಸಿ ಹೇಳುತ್ತೆ. ಯಾವವನು ಅಸತ್ಯದ ಮೂಲಕವಾಗಿ ಗೆಲ್ಲಲಿಕ್ಕೆ ಬಯಸ್ತಾನೋ ಅವನಿಗೆ ನಾಶದ ಪದರಗಳನ್ನು ಅದು ಖಂಡಿತವಾಗಿ ಒಂದು ಬಲೆಯ ರೀತಿಯಲ್ಲಿ ಹೆಣೆದು ಅವನನ್ನು ಸಿಲುಕಿಸತ್ತೆ ಮತ್ತು ಪಾತಾಳಕ್ಕೆ ತಳ್ಳುತ್ತೆ. ಇದು ನಮ್ಮ ನಂಬಿಕೆ ಅನ್ನುವಂಥದ್ದಾದರೆ ನಂಬಿಕೆಯ ರೀತಿಯಲ್ಲಿ ಕಂಡರೂ ಕೂಡ ಈ ನಂಬಿಕೆಯ ಸತ್ಯ ಅನ್ನುವಂಥದ್ದು ಶತಶತಮಾನಗಳಿಂದಲೂ ನಾವು ಅನುಸರಿಸಿಕೊಂಡು ಬಂದಂಥ ವಿಚಾರ ಆಗಿರೋದ್ರಿಂದ ಧರ್ಮಸ್ಥಳದ ಮಂಜುನಾಥನ ಆಣೆಯಾಗಿಯೂ ನಾನು ಯಾವುದೋ ಒಂದು ವಿಚಾರವನ್ನು ಪ್ರತಿಪಾದಿಸ್ತಾ ಇದ್ದೇನೆ ಅಂತಾದರೆ ಅಲ್ಲಿ ಸತ್ಯವನ್ನು ಹೇಳಬೇಕಾದಂತಹ ಒಂದು ಮಾತು ಗಟ್ಟಿಯಾಗಿ ಇರಲೇಬೇಕಾಗತ್ತೆ. ಅದು ಇರದೇ ಹೋದರೆ ಅನೇಕ ಜನರು ಅನೇಕ ರೀತಿಯ ತೊಂದರೆಗಳಿಗೆ ಸಿಲುಕಿದಂಥ ಒಂದು ಅನೇಕ ಉದಾಹರಣೆಗಳಿರೋದ್ರಿಂದ ಇವತ್ತು ಕೂಡ ಆ ಕ್ಷೇತ್ರ ಯಾವುದೋ ಒಂದು ನಾನಿವತ್ತು ಇಲ್ಲೇ ಬೆಂಗಳೂರಿನಲ್ಲಿ ಒಂದು ಅಂಥ ಕ್ಷೇತ್ರವನ್ನು ನಿರ್ಮಾಣ ಮಾಡಿಬಿಡ್ತೇನೆ ಅಂತಂದರೆ ಅದು ಸಾಧ್ಯವಾಗೋದಿಲ್ಲ. ಆ ಪ್ಲೇಸಿಗೆ ಒಂದು ವೈಬ್ರೇಷನ್ ಇರಬೇಕಾಗತ್ತೆ. ಆ ವೈಬ್ರೇಷನ್ ಅಲ್ಲಿ ಇರುವಂತಹದ್ದರ ಕಾರಣ, ಕಾಂತೀಯ ಶಕ್ತಿಯಲ್ಲಿರುವಂತಹದ್ದರ ಕಾರಣ ಅಲ್ಲಿ ಅಸತ್ಯ ಯಾವಾಗಲೂ ಸೋಲತ್ತೆ, ಸತ್ಯ ಗೆಲ್ಲತ್ತೆ. ಹಾಗಾಗಿ ಅಸತ್ಯದ ಮೇಲೆ ತನ್ನ ಒಂದು ಭವಿಷ್ಯವನ್ನು ಕಟ್ಟುತ್ತೇನೆ, ಆಣೆ ಮಾಡ್ತೇನೆ ಅಂತ ಹೇಳುವವರು ತೊಂದರೆಗೆ ಒಳಗಾಗ್ತಾರೆ ಅನ್ನುವಂಥದ್ದು ನಮ್ಮ ನಂಬಿಕೆಯ ಮೂಲಕವಾಗಿ ಅದು ಸ್ಥಾಯಿಯಾದದ್ದು. ಆ ಸ್ಥಾಯಿಯಾದದ್ದು ಅನೇಕ ನಿದರ್ಶನಗಳ ಮೂಲಕ ಅದು ಪುರಾವೆಯಾಗಿದೆ. ಹಾಗಾಗಿ ಈ ಪುರಾವೆಗಳೊಂದಿಗೆ ಗಟ್ಟಿಯಾಗಿ ಹೇಳುವಂಥ ಕಾರಣಗಳಿಗಾಗಿ ಧರ್ಮಸ್ಥಳ ತನ್ನದೇ ಆದಂತಹ ಒಂದು ವಿಶಿಷ್ಟತೆಯನ್ನು ಈ ಮೂಲಕವಾಗಿ ಪಡೆದುಕೊಂಡು ಆಣೆಯ ಬಗೆಗಾಗಿ ತನ್ನದೇ ಆದಂಥ ಒಂದು ಗಟ್ಟಿಯಾದ ಚೌಕಟ್ಟನ್ನು ಹೊಂದಿದೆ. ಹಾಗಾಗಿ ಇವತ್ತು ಕೂಡ ಆಣೆಯ ಮೂಲಕವಾಗಿ ನಾವು ಯಾವುದೋ ಒಂದು ಸತ್ಯವನ್ನು ಪ್ರತಿಪಾದಿಸಬೇಕು ಅನ್ನುವಂಥದ್ದು ಇದ್ದಿದ್ದರೆ ಆ ಗಂಡೆದೆಯನ್ನು ಹೊತ್ತು ನಾವು ಹೇಳುವಂತಹ ಅಸತ್ಯವನ್ನು ಅಲ್ಲಿ ಹೇಳಿದರೆ ತೊಂದರೆಗೆ ಒಳಗಾಗುವಂಥದ್ದು ನಿಶ್ಚಿತ ಅನ್ನುವಂಥ ಕಲ್ಪನೆ ಜನರಲ್ಲಿ ಬಂದಿದೆ. ಅಲ್ಲಿ ಹೋದಾಗ ತಡವರಿಸುವಂಥದ್ದು, ಸತ್ಯದ ಬಗೆಗೆ ಸತ್ಯದ ವಿರುದ್ಧವಾಗಿ ನಾನು ಅಸತ್ಯದ ಮೂಲಕವಾಗಿ ಯಾವುದೋ ಒಂದು ವಿಜಯವನ್ನು ಸಾಧಿಸ್ತೇನೆ ಅಂದರೆ ಅದು ಅಸಾಧ್ಯವಾಗುವಂಥದ್ದು ಸಾಧ್ಯವಾಗತ್ತೆ. ಹೀಗಾಗಿ ಈ ಆಣೆ ಅನ್ನುವಂಥದ್ದು ಪರ್ಟಿಕ್ಯುಲರ್ಲಿ ಎಲ್ಲೋ ನಮ್ಮ ಮಕ್ಕಳ ಆಟದಲ್ಲಿ ನಾವು ತಂದೆ ಆಣೆ, ತಾಯಿ ಆಣೆ ಹಾಕ್ತಾ ಇರ್ತೀವಿ. ನಾವೆಲ್ಲ ಬಾಲಕರಿಗಿದ್ದಾಗಿದ್ದ ಇಂಥ ಆಣೆಗಳನ್ನು ಹಾಕಿದ್ದೇವೆ. ಆದರೆ ಅದು ಧರ್ಮಸ್ಥಳದಲ್ಲಿ ಆ ರೀತಿಯಲ್ಲಿ ಇರೋದಿಲ್ಲ. ಯಾವುದೋ ಒಂದು ಧರ್ಮದ ಬೆತ್ತ ಅಲ್ಲಿ ತನ್ನದೇ ಆದಂತಹ ಒಂದು ಆಕಾರವನ್ನು ಪಡೆದಿರುತ್ತೆ ಮತ್ತು ನಮ್ಮನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯವಾಗುತ್ತೆ. ಸುಳ್ಳು ಹೇಳಿದರೆ ಖಂಡಿತವಾಗಿ ಅದಕ್ಕೆ ಬೇಕಾದಂತಹ ಶಿಕ್ಷೆ ಒದಗಿಯೇ ಒದಗುತ್ತೆ. ಅದಕ್ಕಾಗಿ ಇವತ್ತು ಕೂಡ ಅದು ಒಂದು ಸತ್ಯದ ಒಂದು ಆವರಣವಾಗಿಯೇ ನಿಂತಿದೆ. ಈ ಆಣೆ ಆ ಸತ್ಯದ ಆವರಣದ ಮೇಲೆ ನಿಂತಹ ಒಂದು ನಮ್ಮ ಭಾವನೆಯ ವಿಚಾರ ಏನಿದೆ ಅದು ಗಟ್ಟಿಯಾಗಿ ಪಡೆದುಕೊಂಡಂತಹ ನ್ಯೂಕ್ಲಿಯಸ್ಸನ್ನು ಪಡೆದಿದೆ ಮತ್ತು ಈ ರೀತಿಯಲ್ಲೇ ಅದು ತನ್ನ ಕೆಲಸವನ್ನು ಮಾಡ್ತದೆ. ಇದು ಕೇವಲ ಸೈಕಾಲಜಿಕಲ್ ವಿಚಾರದ ಮಾತ್ರ ಇದಲ್ಲ, ಇದು ವಾಸ್ತವದ ನೆರಳಿನಲ್ಲಿಯೇ ನಾವು ನೋಡಬೇಕಾದಂಥ, ಪರಿಶೀಲಿಸಿದರೆ ಖಂಡಿತವಾಗಿ ಹೌದು, ಆಣೆಯ ಮೂಲಕವಾಗಿ ಒಬ್ಬ ಸತ್ಯವನ್ನು ನುಡಿದರೆ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದನ್ನು ಅನೇಕ ಪುರಾವೆಗಳ ಮೂಲಕ ಕೂಡ ಹೇಳಲಿಕ್ಕೆ ಸಾಧ್ಯವಾಗುತ್ತೆ. ನಮಸ್ಕಾರ.